ಎಲ್ಲರಿಗಿಂತ ಹೆಚ್ಚಾಗಿ ಈ ಭಗವದ್ಗೀತೆ ಅನ್ನುವಂತಹದ್ದು ನಮಗೆ ಅತ್ಯಮೂಲ್ಯವಾಗಿದೆ, ಅತ್ಯವಶ್ಯಕವಾಗಿದೆ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಓದಲೇಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಕಷ್ಟಗಳಿಗೆ ಈ ಭಗವದ್ಗೀತೆ ಅನ್ನುವಂತಹದ್ದು ದಾರಿದೀಪವಾಗಿದೆ. ಇದನ್ನು ನಾವು ಓದಿದಾಗ ನಮಗೆ ಅರ್ಥ ಆಗುತ್ತೆ ಇದರಲ್ಲಿ ಎಷ್ಟು ವಿಶೇಷವಾಗಿರುವಂತಹ ಮತ್ತು ಅಮೂಲ್ಯವಾಗಿರುವಂತಹ ವಿಷಯಗಳನ್ನು ಭಗವಂತ ನಮಗಾಗಿ ಹೇಳಿದ್ದಾನೆ ಅಂತ ತಿಳ್ಕೊಳ್ಬಹುದು. ಮೊದಲನೇದಾಗಿ ಈ ಭಗವದ್ಗೀತೆ ಅನ್ನುವಂತಹದ್ದನ್ನು ನಾವು ಭಗವಂತ ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶವನ್ನು ಮಾಡಿರುವಂತಹದ್ದಲ್ಲ. ಈಗ ನಾವು ತುಂಬ ಜನ ಅಂದ್ಕೊಳ್ಳೋದೇನಂತಂದರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ, ಅದನ್ನು ನಾವು ಏನು ಓದೋದು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಖಂಡಿತ ಅಲ್ಲ, ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನೀಡಲಾಗಿದೆ. ಇದನ್ನು ನಮಗೋಸ್ಕರ ಅಂತಲೇ ಭಗವಂತ ಅರ್ಜುನನನ್ನು ಒಂದು ನಿಮಿತ್ತವಾಗಿ ಇಟ್ಕೊಂಡು ಉಪದೇಶವನ್ನು ಮಾಡಿದ್ದಾನೆ ಅಂತ. ಈಗ ನಾವು ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಅರ್ಜುನ ವಿಷಾದ ಯೋಗ ಅಂತ ಹೇಳಿ, ಮೊದಲನೇದಾಗಿ ಅದರ ಒಂದು ಅವತರಣಿಕೆ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದಾಗ ಷರತ್ತಿಗನುಸಾರವಾಗಿ ತಮ್ಮ ಅರ್ಧ ರಾಜ್ಯವನ್ನು ಕೇಳಿದರು. ದುರ್ಯೋಧನನು ಅರ್ಧ ರಾಜ್ಯವೇನು ಮೊನಚಾದ ಸೂಜಿಯ ಮೊನೆಯಷ್ಟು ನೆಲವನ್ನು ಕೂಡ ಯುದ್ಧವಲ್ಲದೆ ಕೊಡಲು ಒಪ್ಪಲಿಲ್ಲ. ಹರೇ ಕೃಷ್ಣ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ನಿಮ್ಮ ಈ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಶೇಷವಾದ ಗೀತಾ ಪ್ರೆಸ್ ಗೋರಖ್ಪುರ ಅವರ ಶ್ರೀಮದ್ ಭಗವದ್ಗೀತೆ ಅನ್ನುವಂತಹ 2 ವಿಸ್ತಾರವಾಗಿರುವಂತಹ ಗ್ರಂಥಗಳ ಬಗ್ಗೆ ತಿಳ್ಕೋಣ. ಈಗ ನನಗೆ ತುಂಬ ಜನ ಕಾಮೆಂಟ್ಸ್ಗಳನ್ನ ಮಾಡ್ತಾ ಇದ್ರಿ, ತುಂಬ ಕಾಲ್ ಮಾಡಿನೂ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಗೀತಾ ಪ್ರೆಸ್ ಗೋರಖ್ಪುರ ಅವರ ಯಾವುದಾದ್ರೂ ಪುಸ್ತಕಗಳು ನಿಮ್ಮ ಬಳಿ ಲಭ್ಯವಿದೆಯಾ ಅಂತ. ಅವರ ಹಲವಾರು ಪುಸ್ತಕಗಳು ನಿಮ್ಮ ಈ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಅದರಲ್ಲಿರುವಂತಹದ್ದೇ ಈ ಶ್ರೀಮದ್ ಭಗವದ್ಗೀತೆಯ 2 ಭಾಗದ ಪುಸ್ತಕಗಳು. ಸೊ ಹಾಗಾದ್ರೆ ಬನ್ನಿ, ಈ ವಿಶೇಷವಾಗಿರುವಂತಹ ಪುಸ್ತಕಗಳಲ್ಲಿರುವಂತಹ ವಿಶೇಷವಾದ ಮಾಹಿತಿಗಳು ಏನು, ಮತ್ತು ಈ ಪುಸ್ತಕದ ಒಂದು ಬೆಲೆ ಏನಾಗಿದೆ, ಈ ಪುಸ್ತಕಗಳನ್ನು ನೀವು ಯಾವ ರೀತಿಯಾಗಿ ತೊಗೊಳ್ಬೋದು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಈಗ ನಾವು ಮೊದಲನೇದಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ 2 ವಿಶೇಷವಾಗಿರುವಂತಹ ಪುಸ್ತಕಗಳು ಇಲ್ಲಿದೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇದು ಭಾಗ 1, 2. ಸೊ ಇದು ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕಗಳಂತಲೇ ಹೇಳ್ಬೋದು. ಇಲ್ಲಿ ಮೊದಲನೆಯ ಭಾಗದ ಪುಸ್ತಕವನ್ನು ನಾವೀಗ ನೋಡೋಣ. ಇಲ್ಲಿ ಶ್ರೀಮದ್ ಭಗವದ್ಗೀತೆ ಸಾಧಕ ಸಂಜೀವಿನಿ ಹಿಂದಿ ಟೀಕೆಯ ಕನ್ನಡ ಅನುವಾದ ಅಂತ ಇದೆ. ಅಂದರೆ ಇದು ನಮಗೆ ಹಿಂದಿಯಲ್ಲಿ ಇರುವಂತಹದ್ದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಮೊದಲನೆಯ ಭಾಗದಲ್ಲಿ ಅಧ್ಯಾಯ 1ರಿಂದ 9ನೇ ಅಧ್ಯಾಯದವರೆಗೆ ನಾವಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಭಗವದ್ಗೀತೆಯಲ್ಲಿ ನಮಗೆ ಒಟ್ಟು 18 ಅಧ್ಯಾಯಗಳು ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ 700 ಶ್ಲೋಕಗಳನ್ನು ನಾವು ನೋಡ್ಬೋದು. ಇದರಲ್ಲಿ ನಮಗೆ ಮೊದಲನೇ ಅಧ್ಯಾಯದಲ್ಲಿ 9 ಭಾಗದಲ್ಲಿ 9 ಅಧ್ಯಾಯಗಳು ಮತ್ತು 2ನೆಯ ಭಾಗದಲ್ಲಿ ಇನ್ನುಳಿದಿರುವಂತಹ 9 ಅಧ್ಯಾಯಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಈ ಪುಸ್ತಕವನ್ನು ಅಂದರೆ ಹಿಂದಿಯಲ್ಲಿರುವಂತಹದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವರು ಕೀರ್ತಿನಾಥಾಚಾರ್ಯ ಶ್ರೀ ಲಕ್ಷ್ಮಣದಾಸ ವೇಲಣಕರ್ ಬೆಂಗಳೂರು ಅಂತ ಹೇಳಿ ಇವರು ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ 778 ಪುಟಗಳನ್ನು ಈ ಮೊದಲನೆಯ ಭಾಗ ಪುಸ್ತಕ ಒಳಗೊಂಡಿದೆ. ಸೊ ಹಾಗಾದ್ರೆ ಇದರಲ್ಲಿರುವಂತಹ ವಿಶೇಷತೆಗಳನ್ನು ನಾವೀಗ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ನೋಡೋದಾದರೆ ನಮ್ರ ನಿವೇದನೆ ಅಂತ ಇದೆ. ವಿಶ್ವ ಸಾಹಿತ್ಯದಲ್ಲಿ ಭಗವದ್ಗೀತೆ ಸ್ಥಾನ ಅದ್ವಿತೀಯವಾಗಿದೆ. ಇದು ಭಗವಂತನ ಶ್ರೀಮುಖದಿಂದ ಹೊರಟ ಪರಮ ರಹಸ್ಯಮಯ ದಿವ್ಯವಾಣಿಯಾಗಿದೆ. ಇದರಲ್ಲಿ ಸ್ವತಃ ಭಗವಂತನ ಅರ್ಜುನನನ್ನು ನಿಮಿತ್ತವಾಗಿಸಿ ಎಲ್ಲ ಮನುಷ್ಯರಿಗಾಗಿ ಉಪದೇಶಿಸಿರುವನು. ಈ ಸಣ್ಣದಾದ ಗ್ರಂಥದಲ್ಲಿ ಭಗವಂತನು ತನ್ನ ಹೃದಯದ ತುಂಬ ವಿಲಕ್ಷಣ ಭಾವಗಳನ್ನು ತುಂಬಿರುವನು. ಇಂದಿನವರೆಗೂ ಇದರ ಕೊನೆಯನ್ನು ಯಾರೂ ಮುಟ್ಟಲಿಲ್ಲ ಹಾಗೂ ಮುಟ್ಟಲಾರರು ಅಂತ ಇದೆ. ಮೊದಲನೇದಾಗಿ ಈ ಭಗವದ್ಗೀತೆ ಅನ್ನುವಂತಹದ್ದನ್ನು ನಾವು ಭಗವಂತ ಕೇವಲ ಅರ್ಜುನನಿಗೆ ಮಾತ್ರ ಉಪದೇಶವನ್ನು ಮಾಡಿರುವಂತಹದ್ದಲ್ಲ. ಈಗ ನಾವು ತುಂಬ ಜನ ಅಂದ್ಕೊಳ್ಳೋದೇನಂತಂದರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ, ಅದನ್ನು ನಾವು ಏನು ಓದೋದು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಖಂಡಿತ ಅಲ್ಲ, ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನೀಡಲಾಗಿದೆ. ಇದನ್ನು ನಮಗೋಸ್ಕರ ಅಂತಲೇ ಭಗವಂತ ಅರ್ಜುನನನ್ನು ಒಂದು ನಿಮಿತ್ತವಾಗಿ ಇಟ್ಕೊಂಡು ಉಪದೇಶವನ್ನು ಮಾಡಿದ್ದಾನೆ ಅಂತ. ಎಲ್ಲರಿಗಿಂತ ಹೆಚ್ಚಾಗಿ ಈ ಭಗವದ್ಗೀತೆ ಅನ್ನುವಂತಹದ್ದು ನಮಗೆ ಅತ್ಯಮೂಲ್ಯವಾಗಿದೆ, ಅತ್ಯವಶ್ಯಕವಾಗಿದೆ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಓದಲೇಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಕಷ್ಟಗಳಿಗೆ ಈ ಭಗವದ್ಗೀತೆ ಅನ್ನುವಂತಹದ್ದು ದಾರಿದೀಪವಾಗಿದೆ. ಇದನ್ನು ನಾವು ಓದಿದಾಗ ನಮಗೆ ಅರ್ಥ ಆಗುತ್ತೆ ಇದರಲ್ಲಿ ಎಷ್ಟು ವಿಶೇಷವಾಗಿರುವಂತಹ ಮತ್ತು ಅಮೂಲ್ಯವಾಗಿರುವಂತಹ ವಿಷಯಗಳನ್ನು ಭಗವಂತ ನಮಗಾಗಿ ಹೇಳಿದ್ದಾನೆ ಅಂತ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ಪರಿಶಿಷ್ಟದ ಸಂಬಂಧದಲ್ಲಿ ಅಂತದೆ. ಶ್ರೀಮದ್ ಭಗವದ್ಗೀತೆಯನ್ನು ಇಂದಿನವರೆಗೂ ಯಾರೂ ಪೂರ್ಣವಾಗಿ ತಿಳಿದಿಲ್ಲ, ತಿಳಿಯಲಾರರು, ಮುಂದೆಯೂ ಯಾರೂ ತಿಳಿಯಲಾರರು. ಇಂತಹದೊಂದು ವಿಲಕ್ಷಣ ಗ್ರಂಥವಾಗಿದೆ. ಆಳವಾಗಿ ಇದನ್ನು ಅಧ್ಯಯನ ಮನನ ಮಾಡಿದಾಗ ನಿತ್ಯವೂ ಹೊಸ ಹೊಸ ವಿಲಕ್ಷಣ ಭಾವಗಳು ಪ್ರಕಟವಾಗುತ್ತಾ ಇರುತ್ತವೆ ಅಂತ ಹೇಳ್ಬಿಟ್ಟು ಇನ್ನು ವಿಶೇಷವಾಗಿರುವಂತಹ ಮಾಹಿತಿಯನ್ನು ನಾವು ನೋಡಬಹುದು.
ಇಲ್ಲಿ ವಿಷಯಾನುಕ್ರಮಣಿ ಅಂತ ಇದೆ. ಇಲ್ಲಿ ನೋಡ್ಬೋದು 9 ಅಧ್ಯಾಯಗಳಲ್ಲಿ ಬರುವಂತಹ ವಿಷಯಗಳೇನಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಪಾಂಡವ ಮತ್ತು ಕೌರವ ಸೈನ್ಯದ ಮುಖ್ಯ ಮಹಾರಥಿಗಳ ಹೆಸರುಗಳನ್ನು ವರ್ಣನೆಯನ್ನು ಮಾಡಲಾಗಿದೆ. ಎರಡು ಪಕ್ಷದ ಸೇನೆಗಳ ಶಂಖನಾದದ ವರ್ಣನೆಯನ್ನು ಮಾಡಲಾಗಿದೆ. ಅರ್ಜುನನಿಂದ ಸೈನ್ಯದ ನಿರೀಕ್ಷಣೆ, ಅರ್ಜುನನು ಹೇಡಿತನ, ಶೋಕ ಮತ್ತು ಪಶ್ಚಾತ್ತಾಪದಿಂದ ಕೂಡಿದ ಮಾತುಗಳನ್ನು ಆಡುವುದು ಹಾಗೂ ಸಂಜಯನಿಂದ ಶೋಕಾವಿಷ್ಟ ಅರ್ಜುನನ ಅವಸ್ಥೆಯ ವರ್ಣನೆಯನ್ನು ಇಲ್ಲಿ ಮಾಡಲಾಗಿದೆ. ಇದು ಮೊದಲನೆಯ ಅಧ್ಯಾಯದ್ದು. ಇದೇ ರೀತಿಯಾಗಿ 9 ಅಧ್ಯಾಯಗಳಲ್ಲಿರುವಂತಹ ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಮತ್ತೆ ಇಲ್ಲಿ ನೋಡ್ಬೋದು ಗೀತೆಯ ಮಹಿಮೆ ಅಂತ ಇದೆ. ಇಲ್ಲಿ ಶ್ರೀಮದ್ ಭಗವದ್ಗೀತೆಯ ಮಹಿಮೆ ಅಗಾಧ ಮತ್ತು ಅಸೀಮವಾಗಿದೆ. ಈ ಭಗವದ್ಗೀತಾ ಗ್ರಂಥವನ್ನು ಪ್ರಸ್ಥಾನತ್ರಯಗಳಲ್ಲಿ ಪರಿಗಣಿಸಲಾಗುತ್ತದೆ. ಎಲ್ಲ ಮನುಷ್ಯರ ಉದ್ಧಾರಕ್ಕಾಗಿ 3 ರಾಜಮಾರ್ಗಗಳನ್ನು ಪ್ರಸ್ಥಾನತ್ರಯವೆಂದು ಹೇಳಲಾಗುತ್ತದೆ. ಒಂದು ವೈದಿಕ ಪ್ರಸ್ಥಾನವಿದೆ, ಅದನ್ನು ಉಪನಿಷತ್ತು ಎಂದು ಹೇಳುತ್ತಾರೆ. ಇನ್ನೊಂದು ದಾರ್ಶನಿಕ ಪ್ರಸ್ಥಾನವಿದೆ, ಅದನ್ನು ಬ್ರಹ್ಮಸೂತ್ರವೆಂದು ಹೇಳುತ್ತಾರೆ. ಮತ್ತೊಂದು ಸ್ಮಾರ್ಥ ಪ್ರಸ್ಥಾನವಿದೆ, ಅದನ್ನು ಭಗವದ್ಗೀತೆ ಎಂದು ಹೇಳುತ್ತಾರೆ ಅಂತ ಹೇಳಿ ಇನ್ನು ವಿಶೇಷವಾಗಿರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತು ಇಲ್ಲಿ ಗೀತೆಯ ಮುಖ್ಯ ಲಕ್ಷಣಗಳನ್ನು ನೋಡ್ಬೋದು. ಗೀತೆಯ ಯೋಗದ ಬಗ್ಗೆ ತಿಳ್ಕೊಳ್ಬೋದು. ಸಾಧನೆಯ 2 ಶೈಲಿಗಳಂತ ಹೇಳಿದೆ, ಅದರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಈಗ ನಾವು ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಅರ್ಜುನ ವಿಷಾದ ಯೋಗ ಅಂತ ಹೇಳಿ, ಮೊದಲನೇದಾಗಿ ಅದರ ಒಂದು ಅವತರಣಿಕೆ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದಾಗ ಷರತ್ತಿಗನುಸಾರವಾಗಿ ತಮ್ಮ ಅರ್ಧ ರಾಜ್ಯವನ್ನು ಕೇಳಿದರು. ದುರ್ಯೋಧನನು ಅರ್ಧ ರಾಜ್ಯವೇನು ಮೊನಚಾದ ಸೂಜಿಯ ಮೊನೆಯಷ್ಟು ನೆಲವನ್ನು ಕೂಡ ಯುದ್ಧವಲ್ಲದೆ ಕೊಡಲು ಒಪ್ಪಲಿಲ್ಲ. ಆದುದರಿಂದ ಪಾಂಡವರು ತಾಯಿ ಕುಂತಿಯ ಆಜ್ಞೆಗನುಸಾರವಾಗಿ ಯುದ್ಧ ಮಾಡಲು ಸ್ವೀಕರಿಸಿದರು ಅಂತ ಹೇಳಿ ಇದನ್ನು ತುಂಬಾ ವಿಶೇಷವಾಗಿ ಒಂದು ಕಥೆಯ ರೂಪದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೆಯ ಒಂದು ಶ್ಲೋಕ ಬರುತ್ತೆ. ಇದನ್ನು ಧೃತರಾಷ್ಟ್ರ ಉವಾಚ ಅಂತ ಹೇಳ್ತಾರೆ. ಈ ಭಗವದ್ಗೀತೆಯಲ್ಲಿ ಬರುವಂತಹ ಮೊದಲ ಶ್ಲೋಕವೇ ಧೃತರಾಷ್ಟ್ರ ಹೇಳಿರುವಂತಹದ್ದು. ಧೃತರಾಷ್ಟ್ರ ಏನು ಹೇಳ್ತಾನೆ ಅಂತಂದರೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಂ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಇದೆ. ಧೃತರಾಷ್ಟ್ರನು ಹೇಳ್ತಾನೆ, ಹೇ ಸಂಜಯ, ಧರ್ಮ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಒಟ್ಟಿಗೆ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು ಅಂತಂದು ಧೃತರಾಷ್ಟ್ರ ಸಂಜಯನಿಗೆ ಕೇಳುವಂತಹ ಮೊದಲನೆಯ ಪ್ರಶ್ನೆ. ಅದನ್ನು ಇಲ್ಲಿ ತುಂಬಾ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಇಲ್ಲಿ ನೋಡ್ಬೋದು ಈ ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ ಅಂತ ನಾವಿಲ್ಲಿ ನೋಡೋದಾದರೆ, ಕುರುಕ್ಷೇತ್ರದಲ್ಲಿ ದೇವತೆಗಳು ಯಜ್ಞ ಮಾಡಿದ್ದರು. ರಾಜನಾಗಿರುವಂತಹ ಕುರು ಇಲ್ಲಿ ತಪಸ್ಸು ಮಾಡಿದ್ದನು. ಯಜ್ಞಾದಿ ಧರ್ಮ ಕಾರ್ಯಗಳು ನಡೆಯುತ್ತಿದ್ದರಿಂದ ಇದು ರಾಜ ಕುರುವಿನ ತಪೋಭೂಮಿಯಾಗಿರುವುದರಿಂದ ಇದನ್ನು ಧರ್ಮಭೂಮಿ ಕುರುಕ್ಷೇತ್ರ ಎಂದು ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೂ ಹೆಚ್ಚು ವಿವರಣೆಯನ್ನು ನೀಡಲಾಗಿದೆ. ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಪದಗಳಿಂದ ಯಾವುದೇ ಕೆಲಸವನ್ನು ಮಾಡುವುದಿದ್ದರೂ ಅದು ಧರ್ಮವನ್ನು ಮುಂದಿಟ್ಟುಕೊಂಡೇ ಮಾಡಬೇಕು. ಪ್ರತಿಯೊಂದು ಕಾರ್ಯವನ್ನು ಎಲ್ಲರ ಹಿತದೃಷ್ಟಿಯಿಂದಲೇ ಮಾಡಬೇಕು, ಕೇವಲ ತನ್ನ ಸುಖ ವಿಶ್ರಾಂತಿಯ ದೃಷ್ಟಿಯಿಂದಲ್ಲ ಅಂಥೇಳಿ ಇನ್ನೂ ವಿಶೇಷವಾಗಿರುವಂತಹದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ರೀತಿಯಾಗಿ ಮೊದಲನೆಯ ಅಧ್ಯಾಯದಿಂದ ಒಟ್ಟು 9 ಅಧ್ಯಾಯಗಳವರೆಗೂ ಕೂಡ ಇರುವಂತಹ ಎಲ್ಲ ಶ್ಲೋಕಗಳನ್ನು ತುಂಬಾ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಅಂದರೆ ಈ ಗ್ರಂಥದಲ್ಲಿ ನಾವು ನೋಡ್ಬೋದು. ಈಗ ನಾವು ಎರಡನೆಯ ಗ್ರಂಥವನ್ನು ನೋಡೋಣ ಅಂತಂದರೆ ಎರಡನೆಯ ಭಾಗದ ಗ್ರಂಥವನ್ನು ನೋಡೋಣ. ಇದರಲ್ಲಿ 10ರಿಂದ 18ನೇ ಅಧ್ಯಾಯದವರೆಗೂ ಕೂಡ ನಾವಿಲ್ಲಿ ನೋಡಬಹುದು. ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ 650 ಪುಟಗಳನ್ನು ಈ ವಿಶೇಷವಾಗಿರುವಂತಹ ಭಾಗ 2 ಪುಸ್ತಕ ಒಳಗೊಂಡಿದೆ. ಇಲ್ಲಿ ನಮಗೆ 10ನೆಯ ಒಂದು ಅಧ್ಯಾಯದಿಂದ ಪ್ರಾರಂಭವಾಗುತ್ತೆ. 10ನೇ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ಹಾಗೂ ಯೋಗದ ಕಥನ ಮತ್ತು ಅವನ್ನು ತಿಳಿಯುವುದರ ಮಹಿಮೆ ಅಂತ ಇದೆ. ಮತ್ತು ಇಲ್ಲಿ ಫಲಸಹಿತ ಭಗವದ್ಭಕ್ತಿ ಮತ್ತು ಭಗವತ್ ಕೃಪೆಯ ಪ್ರಭಾವ ಅಂತ ಇದೆ. ಮತ್ತು ಇಲ್ಲಿ ಅರ್ಜುನನಿಂದ ಭಗವಂತನ ಸ್ತುತಿ, ಯೋಗ ಮತ್ತು ವಿಭೂತಿಗಳನ್ನು ಹೇಳಲು ಪ್ರಾರ್ಥನೆ ಅಂತ ಇದೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವುದನ್ನು ಈ ವಿಷಯಾನುಕ್ರಮಣಿಯಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಮಗೆ 10ನೇ ಅಧ್ಯಾಯ ಇಲ್ಲಿ ನೋಡ್ಬೋದು. ಈ 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಅದರ ಅವತರಣಿಕೆ ಯಾವ ರೀತಿಯಾಗಿದೆ ಅಂದರೆ, ಶ್ರೀ ಭಗವಂತನು 7ನೇ ಅಧ್ಯಾಯದಲ್ಲಿ ತನ್ನ ಹೃದಯದ ಮಾತಾದ ವಿಜ್ಞಾನ ಸಹಿತ ಜ್ಞಾನವನ್ನು ಹೇಳುತ್ತಿದ್ದನು. ಮಧ್ಯದಲ್ಲಿ 8ನೇ ಅಧ್ಯಾಯ ಪ್ರಾರಂಭದಲ್ಲಿ ಅರ್ಜುನನು ಪ್ರಶ್ನೆ ಮಾಡಿದಾಗ ತನ್ನ ಮಾತನ್ನು ಹೇಳುವುದರಲ್ಲಿ ಸ್ವಲ್ಪ ಪರಿವರ್ತನೆ ಆಯಿತು ಅಂತ ಹೇಳಿ ಇದೆ. ಇಲ್ಲಿ ನೋಡೋದು ಭಗವಂತನ 10ನೇ ಅಧ್ಯಾಯದಲ್ಲಿ ಬರುವಂತಹ ಮೊದಲನೆಯ ಶ್ಲೋಕ ಯಾವುದು ಅಂತಂದರೆ, ಭೂಯ ಏವ ಮಹಾಬಾಹೋ ಶೃಣುಮೆ ಪರಮಂ ವಚಃ ಯತ್ಯಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತ ಕಾಮ್ಯಯ ಅಂತ ಇದೆ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹೇ ಮಹಾಬಾಹು ಅರ್ಜುನ, ನನ್ನ ಪರಮ ವಚನವನ್ನು ನೀನು ಇನ್ನೊಮ್ಮೆ ಕೂಡ ಕೇಳು. ಇದನ್ನು ನನ್ನಲ್ಲಿ ಅತ್ಯಂತ ಪ್ರೇಮವುಳ್ಳ ನಿನ್ನ ಹಿತದ ಕಾಮನೆಯಿಂದ ನಾನು ಹೇಳುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳುವಂತಹದ್ದು. ಇಲ್ಲಿ ಅದರ ಒಂದು ಸ್ವಲ್ಪ ವಿವರಣೆಯನ್ನು ನಾವು ನೋಡೋದಾದರೆ,
ಅರ್ಜುನನು ಯುದ್ಧ ಕ್ಷೇತ್ರದಲ್ಲಿ ಬಂದರೂ ವಿಜಯದ ಕಾಮನೆಯನ್ನಿರಿಸದೆ ತನ್ನ ಶ್ರೇಯಸ್ಸನ್ನೇ ಬಯಸುತ್ತಾನೆ, ಅದಕ್ಕಾಗಿ ಅವನಿಗೆ ಮಹಾಬಾಹೋ ಎಂದು ಸಂಬೋಧನೆ ಬಂದಿದೆ ಅಂತ ಹೇಳಿ ಈ ರೀತಿಯ ಒಂದು ವಿಶೇಷವಾಗಿರುವಂತಹ ಸ್ಪಷ್ಟ ಮಾಹಿತಿಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ 2 ಭಾಗಗಳಲ್ಲಿರುವಂತಹ ಈ ಅತ್ಯಂತ ವಿಸ್ತಾರವಾಗಿರುವಂತಹ ಭಗವದ್ಗೀತೆ ಪುಸ್ತಕಗಳು ಅಂತಂದರೆ ಗೀತಾ ಪ್ರೆಸ್ ಗೋರಖ್ಪುರ ಅವರ 2 ಭಾಗಗಳ ಪುಸ್ತಕಗಳು ನಿಮ್ಮ ಈ ಅಧ್ಯಾಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಯಾರಿಗೆ ಈ ಪುಸ್ತಕಗಳನ್ನು ತೊಗೊಳ್ಬೇಕಂತ ಇದಕ್ಕೆ ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದರೆ ಸಾಕು, ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಳ್ಳೋದು, ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ವಿಸ್ತಾರವಾಗಿರುವಂತಹ ಪುಸ್ತಕಗಳನ್ನು ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಳ್ಳಾಗುತ್ತೆ. ಈ 2 ಪುಸ್ತಕಗಳಿಂದ ನಿಮಗೆ 460 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತೇ ಇದೆ 2 ಪುಸ್ತಕಗಳ ಭಾರ ತುಂಬಾ ಹೆಚ್ಚಾಗಿದೆ. ಹೆಚ್ಚು ಕಡಿಮೆ ನಿಮಗೆ ಪ್ಯಾಕಿಂಗ್ ಎಲ್ಲ ಮಾಡಿದ ನಂತರ 3 kgವರೆಗೂ ಕೂಡ ತೂಕ ಬರುತ್ತೆ. ಸೊ ಹಾಗಾಗಿ ಅದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಸ್ವಲ್ಪ ನಿಮಗೆ ಹೆಚ್ಚಾಗಬಹುದು. ಸೊ ಯಾರಿಗೆ ಈ ವಿಶೇಷವಾಗಿರುವಂಥ ಪುಸ್ತಕ ಬೇಕು ಕೆಳಗಡೆ ಕೊಟ್ಟಿರುತ್ತೆ ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಳಬಹುದು. ಹರೇ ಕೃಷ್ಣ.